ಈಗ ಮಂಡ್ಯ ತಾಲೂಕಲ್ಲಿ 3 ಎಕರೆ ಸಿಗ್ಬೋದು, 500 ಎಕರೆ ಅಷ್ಟು ಸಿಗೋದು. ನಾನು ಕೃಷಿ ಜಮೀನು ಜಾಸ್ತಿ ಇದೆ, ನೀರಾವರಿ ಜಮೀನು ಜಾಸ್ತಿ ಇದೆ. ಬೇರೆ ಯಾವ್ದಾದ್ರು ತಾಲೂಕಲ್ಲಿ ನೋಡೋ ಸಾಧ್ಯತೆ ಇದೆ ಮಂಡ್ಯ ತಾಲೂಕು? ಈಗ ನನಗೆ ಬರೆದ ಮಂಡ್ಯ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬರೀ ಮಂಡ್ಯ ಸಿಟಿ ಒಂದಿಲ್ಲ, ಮಂಡ್ಯ ಒಂದೇ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, 7 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಬೇಕಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಇರ್ತಕ್ಕಂಥದ್ದು ಒಬ್ಬ ಭಾವನೆ, ಮಂಡ್ಯದಲ್ಲಿ ಒಂದು ಕಾರ್ಖಾನೆ, ಒಂದೋ ಎರಡೋ ಕಾರ್ಖಾನೆ ಬರಬೇಕು. ಇಲ್ಲಿ ಒಂದೆರಡು ಕಾರ್ಖಾನೆ ಅಲ್ಲ, ಸುಮಾರು ಒಂದು 50-100 ಕಾರ್ಖಾನೆಗಳು ಬರ್ತವೆ. ನಾನು ಅದಕ್ಕೆ ಹೇಳಿದ್ದು 20-25 ಸಾವಿರ ಜನ ಇವತ್ತು ಉದ್ಯೋಗ ದೊರಕುತ್ತೆ ಅಂದರೆ ಅದು ಕೇವಲ ಮಂಡ್ಯದವ್ರಿಗೆ ಅಷ್ಟೇ ಅಲ್ಲ, ಮಂಡ್ಯ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಸಿಗ್ಬೋದು, ಪಕ್ಕದ ತುಮಕೂರಿಗೂ ಅನುಕೂಲ ಆಗ್ಬೋದು, ಮತ್ತು 2-3 ಜಿಲ್ಲೆಗಳಿಗೂ ಅನುಕೂಲ ಆಗ್ಬೋದು. ಆ ನಿಟ್ಟಿನಲ್ಲಿ ನನ್ನ ಕಾರ್ಯಕ್ರಮ ಇಲ್ಲಿ ಜಮೀನಿನ ವ್ಯಾಪ್ತಿ ಮುಖ್ಯ ಅಲ್ಲ, ವಿಸ್ತೀರ್ಣ. ಇಲ್ಲಿ ಮುಂದಕ್ಕೆ ಮಂಡ್ಯ ಜಿಲ್ಲೆ ಅಷ್ಟೇ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಿಗೆ ಅಲ್ಲಿರ್ತಕ್ಕಂಥ ಯುವಕರಿಗೆ ಯಾವ ಪ್ರಮಾಣದ ಆದ್ಯತೆಯಲ್ಲಿ ಕೆಲಸ ಸಿಗುತ್ತೆ ಅದು ಮುಖ್ಯ ನನಗೆ. ಆ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅಳವಡಿಸ್ತಾ ಇದ್ದೇನೆ. ಒಂದು ನಿಮಿಷ, ನಾನು ಏನು ಇಲ್ಲಿ ಆದ್ಯತೆ ಅಲ್ಲ, ಇವತ್ತು ARAನ ಸಂಸ್ಥೆ ಏನಿದೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥದ್ದು 100ರಿಂದ 150 ಎಕರೆ. ಪಾಪ ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ 100 ಎಕರೆ ಮೇಲೆ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಒಂದು ARA ಅಂತಕ್ಕಂಥ ಒಂದು ಸಂಸ್ಥೆ ಟೆಸ್ಟಿಂಗ್ ಸೆಂಟ್ರಿಗೆ ನಮಗೆ ಬೇಕಾಗಿರ್ತಕ್ಕಂಥ ಜಾಗ 100ರಿಂದ 150 ಎಕರೆ. ಆದರೆ ಆ ಟೆಸ್ಟಿಂಗ್ ಸೆಂಟ್ರನ್ನ ನಾವು ಪ್ರಾರಂಭ ಮಾಡೋದ್ರಿಂದ ನೂರಾರು ಕಾರ್ಖಾನೆಗಳು ಪ್ರಾರಂಭ ಆಗ್ತಾವಲ್ಲಿ, ಆಗ ಡೆವಲಪ್ಮೆಂಟ್ ಆಗುತ್ತಲ್ಲ. ಪಾಪ ಅವ್ರು ಹೇಳ್ತಾ ಇದ್ದಾರಲ್ಲ, ನಮ್ಮದೆಲ್ಲ ನೀರಾವರಿ ನಮ್ಮ ಭಾಗದಲ್ಲಿ ಸಿಗಲ್ಲ ಅಂತ. ನಿಜ ಅದು. ನಮ್ಮ ರೈತರು ನೀರಾವರಿ ಜಮೀನು ಹೋಗ್ಬಿಟ್ಟು ನಾನು ಕೈಗಾರಿಕೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ರೈತರ ಹೊಟ್ಟೆ ಮೇಲೆ ಹೊಡೆದು ಮಾಡೋದ ನಾವು? ರೈತರನ್ನ ಬೀದಿ ಪಾರು ಮಾಡಿ ನಾವು ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲಿ ಸರ್ಕಾರದ ಭೂಮಿ ಇದೆ, ಎಲ್ಲಿ ಡ್ರೈ ಲ್ಯಾಂಡು, ಮಳೆಯ ಆಧಾರದಲ್ಲಿ ಬದುಕಬೇಕಾದಂಥ ಪರಿಸ್ಥಿತಿ ಇದೆ, ಅಂಥ ಭಾಗದಲ್ಲಿ ಲ್ಯಾಂಡನ್ನು ಹುಡುಕಿ ರೈತರುಗಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳಿಗೂ ತೊಂದರೆ ಆಗಬಾರ್ದು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಕಾರ್ಖಾನೆಗಳಾಗಬೇಕು. ಆ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ.